ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ ಮೊದಲನೆಯ ಶ್ಲೋಕದಲ್ಲಿ ಕೃಷ್ಣನ ಪರಿಪೂರ್ಣ ಆನಂದರೂಪಿಯಾದ ಅವನ ಧ್ಯಾನವನ್ನ ಮಾಡಬೇಕು ಅಂತ ಆಚಾರ್ಯರು ತಿಳಿಸಿಕೊಟ್ರು. ಈಗ ಎರಡನೆಯ ಶ್ಲೋಕವನ್ನ ಗಮನಿಸ್ತಾ ಇದ್ದೇವೆ. ಎರಡನೆಯ ಶ್ಲೋಕ ಹೀಗಿದೆ: ಯಸ್ಯ ಕರಾಲೋಲಂ ಚಕ್ರಂ ಕಾಲಃ ಪರಸ್ಯ ಹಿ ಕರಾಲೋಲಂ ಯಸ್ಯ ಗದಾ ಪವಮಾನಃ ಸನ್ಯೋ ವ್ಯಾಸೋ ಭವತ್ ಸದಾ ಪವಮಾನಃ. ಆಚಾರ್ಯರ ಶ್ಲೋಕ ಬಹಳ ಗಂಭೀರ. ಎಷ್ಟು ಚೆನ್ನಾಗಿದೆ ಪದ. ಮೊದಲನೇ ಶ್ಲೋಕದಲ್ಲಿ ನಾವು ಗಮನಿಸಿದ್ವಿ, 4 ಸಲ ಪರಮಾನಂದ ಅಂತ ಅನ್ಸತ್ತೆ ಶಬ್ದ, ಆದರೆ ಬೇರೆ ಇತ್ತು. ಹಾಗೆ ಈ ಶ್ಲೋಕದಲ್ಲೂ ಮೊದಲನೇ ಸಾಲಿನಲ್ಲಿ 2 ಶಬ್ದ ಬರುತ್ತೆ, ಎರಡನೇ ಸಾಲಿನಲ್ಲಿ 2 ಶಬ್ದ ಬರುತ್ತದೆ, ಒಂದೇ ಶಬ್ದ 2 ಸಲ ಹಾಕ್ತಾರೆ. ಮೊದಲನೇ ನೋಡಿ ಕರಾಲೋಲಂ ಅಂತ ಹಾಕಿದ್ರು ಮೊದಲು ಓದಿದಾಗ, ಕೊನೆಗೆ ನೋಡಿ ಅದೇ ಲೈನಲ್ಲಿ ಕರಾಲೋಲಂ ಮತ್ತೆ ಬಂತು. ಎರಡನೇ ಲೈನ್ ನೋಡಿದ್ರೆ ಪವಮಾನಃ ಬಂತು, ಕೊನೆಗೆ ಪವಮಾನಃ ಅಂತ ಬಂತು. ಹಾಗಾದ್ರೆ ಅದೇ ಶಬ್ದವನ್ನು ಬಳಸ್ತಾರೆ. ಆಚಾರ್ಯರ ಪಾಂಡಿತ್ಯ ಅದ್ಭುತ, ಅದು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಆಚಾರ್ಯರು ನೋಡಿ, ಭಗವಂತನ ವ್ಯಾಪಾರ ಹೇಳ್ತಾರೆ. ಭಗವಂತ ಏನು ಮಾಡ್ದ? ಪ್ರಳಯ ಕಾಲದಲ್ಲಿ ಭಗವಂತ ಇದ್ದ. ವಾಸುದೇವೋವಾ ಏಕಏವ ಅಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರಃ. ಯಾವ ಜಗತ್ತೂ ಇರಲಿಲ್ಲ, ಬ್ರಹ್ಮದೇವರಿರಲಿಲ್ಲ, ರುದ್ರದೇವರಿರಲಿಲ್ಲ. ವಟಪತ್ರಶಾಹಿಯಾಗಿ ಕೇವಲ ಪರಮಾತ್ಮ ಲಕ್ಷ್ಮೀ ಜೊತೆಗಿದ್ದ ಅಷ್ಟೇ. ಅಷ್ಟೇ ಸಾಕು ನಮಗೆ ಸರ್ವೋತ್ತಮತ್ವ ಭಗವಂತನಿಗಿದೆ ಅಂತ ಗೊತ್ತಾಗಲಿಕ್ಕೆ. ಯಾರೂ ಇಲ್ಲದೆ ಇದ್ದಾಗಿದ್ದವನೊಬ್ಬನೇ ಲಕ್ಷ್ಮೀ ಜೊತೆಗೆ, ಅದು ಕೃಷ್ಣ ಮಾತ್ರ. ಅಂಥ ಕೃಷ್ಣ ಪ್ರಳಯ ಕಾಲದಲ್ಲಿದ್ದ ಮೂಲರೂಪಿಯಾಗಿ. ಅವನೇ ಕೃಷ್ಣನಾಗಿ ಬಂದದ್ದು, ಅದ್ರ ಮುಂದೆ ಶ್ಲೋಕಗಳಲ್ಲಿ ವಿವರಣೆ ಇದೆ. ಇಲ್ಲಿ ಆ ಪ್ರಳಯ ಕಾಲದಲ್ಲಿದ್ದ ಪರಮಾತ್ಮನ ಚಿಂತನೆಯನ್ನು ಮಾಡಿಕೊಡ್ತಾರೆ. ನಾವು ಪ್ರಳಯ ಕಾಲದಲ್ಲಿರೋ ಭಗವಂತನ ರೂಪ ಹೇಗಿದೆ ಅಂತ ಚಿಂತಿಸಬೇಕು. ಆ ರೂಪ ಹೇಗಿದೆ ಅಂದರೆ, ಈಗ ತಾನೇ ಹಿಂದೆ ನೋಡಿದಂತೆ ವಟಪತ್ರಶಾಹಿಯಾಗಿ ದೇವರಿದ್ದಾನೆ ಅಂತ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆ ಭಗವಂತ ಪ್ರಳಯ ಕಾಲದಲ್ಲಿ ಇದ್ದವನೇ ಮುಂದೆ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಲಿಕ್ಕೆ ಬಂದಾಗ ಭಗವಂತನ ರೂಪ ಹೇಗಿತ್ತು ನಮಗೆಲ್ಲ ಗೊತ್ತಿದೆ. ಒಂದು ಕೈಯಲ್ಲಿ ಗದೆ ಹಿಡ್ಕೊಂಡಿರ್ತಾನೆ, ಮತ್ತೊಂದು ಕೈಯಲ್ಲಿ ಚಕ್ರವನ್ನು ಧರಿಸಿರ್ತಾನೆ. ಅಂಥ ಪರಮಾತ್ಮನ ವಿಶೇಷ ರೂಪ ವರ್ಣನೆ ನಮಗೆ ಗ್ರಂಥಗಳಲ್ಲಿ ಸಿಗುತ್ತೆ. ಈಗ ಅದರ ವರ್ಣನೆಯನ್ನು ಆಚಾರ್ಯರು ಮಾಡ್ತಾ ಹೋಗ್ತಾರೆ. ಯಸ್ಯ ಕರ ಆಲೋಲಂ ಅಂತ ಹೇಳ್ತಾರೆ. ಯಸ್ಯ ಕರ ಆಲೋಲಂ ಅಂದರೆ ಅರ್ಥ, ಕರ ಅಂದರೆ ಕೈ ಅಂತ ಅರ್ಥ. ಕೈಯಿಂದ ತಿರುಗಿಸ್ತಾ ಇರ್ತಾನಂತೆ ಒಂದನ್ನು. ಆಲೋಲ ಅಂದರೆ ತಿರುಗ್ತಾ ಇರೋದು ಕೈನಲ್ಲಿ. ಪರಮಾತ್ಮನ ಕೈಯಲ್ಲಿ ತಿರುಗ್ತಾ ಇದೆ ಅಂದರೆ ಅದು ಯಾವುದು? ಚಕ್ರ ಅಂತಾಯ್ತು. ಹಾಗಾದರೆ ಸುದರ್ಶನ ಚಕ್ರವನ್ನು ಪರಮಾತ್ಮ ತನ್ನ ಕೈಯಲ್ಲಿ ಧರಿಸಿದ್ದಾನೆ. ಮತ್ತೊಂದು ಕೈಯಲ್ಲಿ ಗದೆಯನ್ನು ಹಿಡಿದಿದ್ದಾನೆ. ಯಸ್ಯ ಗದಾ ಅಂತ ಹೇಳ್ತಾರೆ. ಈ ಗದೆ, ಈ ಚಕ್ರ ಯಾವುದು ಅಂತ ತಿಳಿದಿದ್ದೀರಿ? ಯಾವುದು? ಸುದರ್ಶನ ಚಕ್ರನೇ ಆಗಿರಬೇಕಲ್ವ? ಹೌದು, ನಿಜ. ಆದರೆ ಅಷ್ಟೇ ಅಲ್ಲ, ಆ ಸುದರ್ಶನ ಚಕ್ರವನ್ನಾಗಿ ಯಾರನ್ನು ಹಿಡಿದಿದ್ದಾನೆ ಅನ್ನೋದನ್ನು ಗಮನಿಸಬೇಕು. ಅದು ಯಾರು ಅಂದರೆ
ಯಸ್ಯ ಕರಾಲಹ ಅಲಂ ಅಂತ ಹೇಳ್ತಾರೆ. ಅಲಂ ಕರಾಲಹ ಅಂದರೆ ಈ ಅಲಂ ಅಂದರೆ ಚೆನ್ನಾಗಿ ಅಂತ ಅರ್ಥ. ಅಲಂ ಭೋಜನೇನ ಅಂತಲೂ ಹೇಳ್ತಾರೆ, ಊಟ ಮಾಡಿ ಸಾಕು ಅಂತ. ಅದು ಸಾಕು ಅನ್ನೋ ಅರ್ಥದಲ್ಲಿ ಅಲಂಕಾರ ಅಂತ ಶಬ್ದ ಬಳಸ್ತಾ ಇರ್ತೀವಿ. ಚೆನ್ನಾಗಿ ಕಾಣೋದು, ಚೆನ್ನಾಗಿ ಮಾಡ್ಕೊಳ್ಳೋದು ಅಂತ. ಅಲಂ ಅಂದರೆ ಚೆನ್ನಾಗಿ, ಏನು ಕರಾಲವಾಗಿರೋದು, ಭಯಂಕರವಾಗಿರೋದು ಅಂತ ಅರ್ಥ. ಯಾರು ನಿಜವಾಗಿ ಅತಿ ಭಯಂಕರವಾಗಿರ್ತಾರೆ ಅಂದರೆ ದುರ್ಗಾದೇವಿ. ದುರ್ಗೆ ಎಲ್ಲ ದುಷ್ಟರಿಗೂ ಅತಿಯಾದ ಭಯಂಕರವನ್ನು ಉಂಟು ಮಾಡ್ತಾಳೆ. ದುರ್ಗೆ ಅತಿ ಭಯಂಕರ ರೂಪಳು. ಅಂಥ ದುರ್ಗೆ ದುಷ್ಟರಿಗೆ ಭಯವನ್ನು, ಶಿಷ್ಟರಿಗೆ ಅಭಯವನ್ನು ನೀಡುವಂಥವಳು. ಆ ದುರ್ಗಾದೇವಿ ಪರಮಾತ್ಮನ ಕೈಯಲ್ಲಿದ್ದಾಳಂತೆ. ಅದು ಹೇಗಿದ್ದಾಳೆ? ಚಕ್ರ ರೂಪದಲ್ಲಿದ್ದಾಳೆ. ಹಾಗಾದರೆ ಚಕ್ರ ಅಂದರೆ ಬೇರೆ ಯಾರೂ ಅಲ್ಲ, ಅದು ಈ ದುರ್ಗಾದೇವಿಯೇ ಆ ಚಕ್ರ ರೂಪದಲ್ಲಿದ್ದಾಳೆ ಅಂತ ಅರ್ಥ. ಹಾಗಾದರೆ ಚಕ್ರಕ್ಕೆ ಅಭಿಮಾನಿನಿಯಾಗಿ, ಚಕ್ರ ರೂಪಳಾಗಿ ದುರ್ಗೆಯನ್ನು ಪರಮಾತ್ಮ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಯಾರನ್ನ ಸಂಹಾರ ಮಾಡಬೇಕೋ ಅವರ ಮೇಲೆ ಪ್ರಯೋಗ ಮಾಡ್ತಾನೆ. ಆ ಚಕ್ರ ತಾನು ಕೆಲಸವನ್ನು ಮುಗಿಸಿ ವಾಪಸ್ಸು ಬಂದು ಪರಮಾತ್ಮನ ಕೈಯಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಇಂಥ ಚಕ್ರ ಅದು ದುರ್ಗೆ. ಇನ್ನು ಗದೆ ಅಂತಂದರೆ ಯಾರು? ಗದೆ ಅಂದರೆ ನಮ್ಮ ಪವಮಾನ, ಎಲ್ಲವನ್ನೂ ಶುದ್ಧೀಕರಿಸೋನು, ತಾನು ಅತಿ ಶುದ್ಧನಾಗಿ ಸಮಗ್ರ ಜಗತ್ತನ್ನು ಶುದ್ಧಿ ಮಾಡೋನು, ಪವಮಾನ ಸೂಕ್ತ ಪ್ರತಿಪಾದ್ಯನಾದ ವಾಯುದೇವ. ಹೀಗೆ ಆಚಾರ್ಯರು ವಿವರಿಸುವಂತೆ ಒಂದು ಕೈಯಲ್ಲಿ ದುರ್ಗೆ, ಮತ್ತೊಂದು ಕೈಯಲ್ಲಿ ವಾಯುದೇವರು ಇದ್ದಾರೆ. ಇಂಥ ಅದ್ಭುತವಾದ ಪರಮಾತ್ಮನ ರೂಪವನ್ನು ಚಿಂತಿಸಿ ಧ್ಯಾಯೇತ್ ಅಂತ ನಮಗೆ ಹಿಂದಿನ ಶ್ಲೋಕದೊಂದಿಗೆ ಸೇರಿಸಿಕೊಂಡಾಗ, ಓಹೋ, ಇಂಥ ರೂಪವನ್ನು ನಾವು ಧ್ಯಾನ ಮಾಡಬೇಕು ಅಂತ ಗೊತ್ತಾಯಿತು. ಇಲ್ಲಿ ಅನೇಕ ಅರ್ಥಗಳನ್ನು ಬಿಡಿಸ್ತಾ ಹೋಗ್ತಾರೆ. ಈ ಚಕ್ರಕ್ಕೆ ಲಕ್ಷ್ಮೀದೇವಿ ದುರ್ಗಾರೂಪಳಾಗಿ ಅಭಿಮಾನಿಯಾಗಿದ್ದಾಳೆ ಅಂತ ನಾವು ಕೇಳಿದ್ವಿ. ಈ ಅಭಿಮಾನಿನಿಯಾದ ಈ ದುರ್ಗೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ಅಭಿಮಾನಿನಿಯಾಗಿದ್ದಾಳೆ ದುರ್ಗೆ ಈ ಚಕ್ರಕ್ಕೆ ಅಂದರೆ ಆಚಾರ್ಯರೇ ತಾವು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ತಿಳಿಸ್ತಾರೆ. ಇದು ನಾವು ಹೇಗೆ ಗಮನಿಸ್ಕೊಳ್ಬೇಕು? ಮಹಾಭಾರತ ತಾತ್ಪರ್ಯನಿರ್ಣಯ ಓದ್ತಾ ಯಮಕ ಭಾರತ ಓದಬೇಕು. ಯಮಕ ಭಾರತ ಓದ್ತಾ ಮಹಾಭಾರತ ತಾತ್ಪರ್ಯನಿರ್ಣಯವನ್ನು ಗಮನಿಸಬೇಕು. ಅಲ್ಲಿ ಬರೋಂಥ ಶ್ಲೋಕ ಪೂರ್ವಂ ಹರೇಶ್ಚಕ್ರಮ ಬುದ್ಧಿ ದುರ್ಗಾ ಅಂತ ಬರುತ್ತೆ. ಹಿಂದೆ ಆ ಭಗವಂತನ ಚಕ್ರಕ್ಕೆ ದುರ್ಗೆ ಇದ್ಲು, ಅಭಿಮಾನಿನಿಯಾಗಿದ್ಲು ಅಂತ. ಅದು ಪ್ರಳಯ ಕಾಲದಲ್ಲಂತೆ. ಯಾಕೆಂದರೆ ಪ್ರಳಯ ಕಾಲದಲ್ಲಿ ಇನ್ಯಾರಿರ್ತಾರೆ? ದುರ್ಗೆ ಲಕ್ಷ್ಮಿ ಒಬ್ಬಳು, ಪರಮಾತ್ಮ ಒಬ್ಬ, ಇದೆಲ್ಲ ಉದರದ ಒಳಗಡೆ ಇರ್ತಾರೆ. ಎಲ್ಲ ಭಗವಂತನ ಉದರದ ಒಳಗಡೆ ಸೇರ್ಕೊಂಡು ಬಿಟ್ಟಿರ್ತಾರೆ ಜೀವರುಗಳು. ವಾಸ್ತವಿಕವಾಗಿ ಒಂದು ಮಾತಿದೆ, ಚಕ್ರಕ್ಕೆ ಕಾಮ ಅಭಿಮಾನಿ ದೇವತೆ ಅಂತೆ. ಆದರೆ ಕಾಮ ಅಂದರೆ ದಿವಸ ಇರಲಿಲ್ಲ. ಪ್ರಳಯ ಕಾಲದಲ್ಲಿ ಕಾಮ ಎಲ್ಲಿ? ಒಂದು ಜಗತ್ ಉದರ ಒಳಗಡೆ ಇದ್ದ, ಜಗತ್ತನ್ನೇ ಉದರದಲ್ಲಿ ಇಟ್ಟುಕೊಂಡಂಥ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮನ ತಾನು ಈ ಕಾಮನನ ಒಳಗಡೆ ಇಟ್ಟುಕೊಂಡಿದ್ದ. ಆದ್ದರಿಂದ ದುರ್ಗೆಯನ್ನು ಇಲ್ಲಿ ಚಕ್ರಕ್ಕೆ ಅಭಿಮಾನಿನಿ ದೇವತೆ ಅಂತ ತಗೊಳ್ಬೇಕಂತೆ. ಇನ್ನು ಗದೆಯ ಅಭಿಮಾನಿ ದೇವ ವಾಯುದೇವ. ಆ ವಾಯುದೇವನನ್ನು ಪರಮಾತ್ಮ ಇಟ್ಟುಕೊಂಡಿದ್ದ. ವಾಯುದೇವನು ಕೂಡ ಆ ಉದರದ ಒಳಗಡೆ ಸೇರಿದವನೇ. ಇಂಥ ವಾಯುದೇವ ಗದೆಗೆ ಅಭಿಮಾನಿ ದೇವತೆ. ಅದನ್ನು ಕೂಡ ನಮಗೆ ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಗದಾತು ವಾಯುರ್ಬಲ ಸಂವಿಧಾತ್ಮ ಅಂತ. ಬಲ ಮತ್ತು ಜ್ಞಾನ ಎರಡು ಅವನ ಸ್ವರೂಪ. ನಮಗೆ ಬಲ ಮತ್ತು ಜ್ಞಾನ ಎರಡನ್ನೂ ನೋಡಿದ್ದೀವಿ ವಾಯುದೇವರ ರೂಪಗಳಲ್ಲಿ. ನಾವು ಮೂಲ ವಾಯುದೇವರನ್ನು ನೋಡಿದ್ದೀವೋ ಇಲ್ವೋ, ಆದರೆ ಅವನ ಅವತಾರಗಳನ್ನು ಬೇಕಾದಷ್ಟು ಜನರು ನೋಡಿದ್ದಾರೆ. ನಾವೇ ಅವಾಗಿದ್ದೋ ಏನೋ ಗೊತ್ತಿಲ್ಲ, ಅಂತೂ ಅನೇಕ ಜನರಂತೂ ನೋಡಿದ್ದಾರೆ. ಹನುಮಂತನಾಗಿ ಬಂದಾಗ ಅವನ ಜ್ಞಾನ ಎಂಥದ್ದು, ಅವನ ಬಲ ಎಂಥದ್ದು. ಲಂಕಾಪಟ್ಟಣಕ್ಕೆ ಅವನ ಬಲದ ಪರಿಚಯ ಇದೆ, ಹನುಮಂತನ ಪರಿಚಯ. ಮತ್ತು ರಾಮ ಲಕ್ಷ್ಮಣರ ಜೊತೆಗೆ ಮೊದಲನೇ ಭೇಟಿ ಆಯಿತು ಹನುಮಂತನದು. ಆಗ ಅವನ ಜ್ಞಾನದ ಪರಿಚಯ ನಮಗೆ ಆಗುತ್ತೆ ರಾಮಾಯಣದ ಮುಖಾಂತರ. ಇನ್ನು ಭೀಮಸೇನಾಗಿ ಬಂದಾಗ ಬಲದ ಬಗ್ಗೆ ಹೇಳೋದೇ ಬೇಡ, ಜ್ಞಾನದ ಬಗ್ಗೆ ಅಂತೂ ಅದ್ಭುತ. ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಬಂದರೆ ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾರೆ. ನಮಗನ್ಸುತ್ತೆ ಭೀಮಸೇನ ದೇವರು ಖಂಡಿತ ಮೋಕ್ಷ ಶ್ರೇಷ್ಠ ಅಂತ ಹೇಳಿರ್ತಾರೆ ಅಂತ.
ಧರ್ಮ, ಅರ್ಥ, ಕಾಮ, ಮೋಕ್ಷ. ಕೆಲವರು ಧರ್ಮ ಅಂದರು, ಕೆಲವರು ಅರ್ಥ ಅಂದರು, ಕೆಲವರು ಮೋಕ್ಷ ಅಂದರು. ಆದರೆ ಭೀಮಸೇನ ದೇವರು ಹೇಳ್ತಾರೆ ಕಾಮ ಶ್ರೇಷ್ಠ ಅಂತ ಹೇಳ್ತಾರೆ. ಇದೇನಿದು ಭೀಮಸೇನ ದೇವರು ಕಾಮ ಶ್ರೇಷ್ಠ ಅಂತಾರೆ? ಕಾಮ ದುಷ್ಟ ಅಲ್ವಾ, ಕೆಟ್ಟದ್ದಲ್ವಾ ಅದು? ಅಂದರೆ ಕಾಮನೆ ಇಲ್ಲದೆ ಹೋದರೆ ಮೋಕ್ಷ ಪಡೆಯೋದಾದರೂ ಹೇಗೆ? ನಮಗೆ ಮೋಕ್ಷ ಬೇಕು ಅಂತ ಅನ್ನಿಸ್ಬೇಕಲ್ಲ, ಕಾಮನೆ ಇರಬೇಕಲ್ಲ ನಮ್ಮಲ್ಲಿ. ಇದ್ದರೆ ಮಾತ್ರ ಮೋಕ್ಷ ಸಿಗಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹಾಗೆ ಧರ್ಮಾಚರಣೆ ಮಾಡಬೇಕು, ಪೂಜೆಯನ್ನು ಮಾಡಬೇಕು, ನಮಸ್ಕಾರವನ್ನು ಹಾಕಬೇಕು ಅನ್ನುವ ಕಾಮನೆ ಇದ್ದರೆ ಮಾತ್ರ ನಾವಲ್ಲಿ ಹೋಗ್ತೀವಿ, ಪ್ರಯತ್ನವನ್ನು ಪಡ್ತೀವಿ. ಅದೇ ತರಹ ಅರ್ಥ, ದುಡ್ಡಿನ ಸಂಪಾದನೆ ಯಾಕೆ ಬೇಕು? ಅದ್ರ ಬಗ್ಗೆ ಕಾಮನೆ ಇದ್ದರೆ ನಾವು ಸಂಪಾದನೆ ಮಾಡ್ತೀವಿ, ಇಲ್ಲ ಯಾಕೆ ಮಾಡ್ತೀವಿ? ಹಾಗಾದರೆ ಕಾಮ ದುಷ್ಟ ಅಲ್ಲ. ದುಷ್ಟ ಕಾಮ ಅಂತ ಏನು ಹೇಳ್ತೀವಿ ಅದು ಸರಿಯಲ್ಲ, ನಿಜ. ಆದರೆ ಸತ್ಕಾಮನೆಯನ್ನು ಎಲ್ಲ ಕಡೆ ಮಾಡಲೇಬೇಕು. ಒಂದು ಇಚ್ಛೆ ಇಲ್ಲದೆ ಇದ್ದರೆ, ಕಾಮನೇ ಇಲ್ಲದೆ ಇದ್ದರೆ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಅನ್ನಿಸ್ಬೇಕು, ಇಚ್ಛೆ ಇರಬೇಕು, ಇದ್ದರೆ ಮಾತ್ರ ನಾವು ಅಂಥ ಕೆಲಸವನ್ನು ಮಾಡ್ತೀವಿ. ಈ ರೀತಿ ಭೀಮಸೇನಾವತಾರದಲ್ಲಿ ಬಲ ಮತ್ತು ಜ್ಞಾನ ಎರಡನ್ನೂ ನೋಡಿದ್ದೀವಿ. ಇನ್ನು ಮೂರನೆಯ ಅವತಾರ ಮಧ್ವಾಚಾರ್ಯರಾಗಿ ಬಂದಾಗಲಂತೂ ಜ್ಞಾನ ಅಂತೂ ಅದು ಕೇಳಬೇಕಾಗಿಲ್ಲ. ಯಮಕ ಭಾರತ ನೋಡಿದರೆ ಗೊತ್ತಾಗ್ತಾ ಇದೆ ಎಂಥ ಅದ್ಭುತವಾದ ಜ್ಞಾನ ಅವರದು ಅಂತ. ಇನ್ನು ಅವರಲ್ಲಿರುವಂಥ ಬಲ, ಅನೇಕ ಬಾರಿ ಬಲ ಪ್ರದರ್ಶನವನ್ನು ಮಾಡಿದ್ದಾರೆ. ಅವರು ಗಂಡವಾಟ, ಅವರು ಬಂದರು, ಕುತ್ತಿಗೆಯನ್ನು ಹಿಡಿದಾಗ ಇವರು ಸ್ವರ ಹಾಗೇ ಇತ್ತು, ಸ್ವರ ಏನೂ ಆಗಲಿಲ್ಲ. ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದಿದ್ರು, ಏನೂ ಆಗಲಿಲ್ಲ. ಅವರೇ ಸುಸ್ತಾಗಿ ನೆಲಕ್ಕೆ ಬಿದ್ದರು. ಬಲ ಪ್ರದರ್ಶನ ಆಗಿದೆ, ಜ್ಞಾನ ಪ್ರದರ್ಶನ ಆಗಿದೆ. ಈ ರೀತಿ ಪ್ರತಿ ಅವತಾರದಲ್ಲಿ ಜ್ಞಾನ ಬಲವನ್ನು ಪ್ರದರ್ಶಿಸ್ತಾ ಇರೋಂಥ ವಾಯುದೇವರು ತಾವು ಗದಾಭಿಮಾನಿಯಾಗಿದ್ದಾರೆ. ಅಂಥ ಗದಾವನ್ನು ಸ್ಮರಣೆ ಮಾಡಬೇಕು, ಈ ಕಡೆ ಚಕ್ರವನ್ನು ಸ್ಮರಣೆ ಮಾಡಬೇಕು. ಶಂಖ ಎಲ್ಲಿ ಹೋಯಿತು, ಪದ್ಮ ಎಲ್ಲಿ ಹೋಯಿತು, ಅದೆಲ್ಲ ಲಕ್ಷ್ಮಿನೇ. ಅಂತೂ ಈ ಶ್ಲೋಕದಲ್ಲಿ ನಮಗೆ ಆಚಾರ್ಯರು ತಿಳಿಸಿದಂತೆ ಒಂದು ಕಡೆ ಗದೆ, ಮತ್ತೊಂದು ಕಡೆ ಚಕ್ರ. ಇದನ್ನು ಪರಮಾತ್ಮ ಧರಿಸಿರೋದನ್ನು ಚಿಂತನೆ ಮಾಡಬೇಕು. ಇಂಥ ಪರಮಾತ್ಮನ ಚಿಂತನೆ ಯಾವಾಗಲೂ ಶ್ರೇಯಸ್ಕರ. ಅದಕ್ಕೆ ಒಂದು ಮಾತಿದೆ, ಭಗವಂತನ ಚಿಂತನೆ ಬರೋದು ಅಂದರೆ ನಾವೆಲ್ಲ ಹೇಳೋದಿದೆ, ದೇವರನ್ನು ಹೇಗೆ ಚಿಂತಿಸಬೇಕು? ಕೇವಲ ದೇವರನ್ನು ಚಿಂತಿಸಬಾರ್ದು, ಜೊತೆಗೆ ಲಕ್ಷ್ಮೀದೇವಿಯನ್ನು ಚಿಂತಿಸಬೇಕು ಅಂತ. ಆದರೆ ಇನ್ನೊಂದನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತಾರೆ ಮಧ್ವಾಚಾರ್ಯರು. ಯಾರನ್ನು? ವಾಯುದೇವರನ್ನು ಚಿಂತಿಸಬೇಕು ಅನ್ನೋದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಮಾತಿದೆ, ಏನಂದರೆ ಉದ್ಯದ್ರವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯನುತಿ ನಿತ್ಯವಚಃ ಪ್ರವೃತ್ತಿಂ ಧ್ಯಾಯೇತ್ ಗದಾ ಭಯಕರಂ ಸುಕೃತಾಂಜಲಿಂತಂ ಪ್ರಾಣಂ ಯಥೇಷ್ಟ ತನು ಮುನ್ನತ ಕರ್ಮಶಕ್ತಿಂ ಅಂತ ಹೇಳ್ತಾರೆ. ವಾಯುದೇವರು ಎಲ್ಲಿ ಕೂತಿದ್ದಾರೆ ಅಂತ ಅಂದುಕೊಂಡಿದ್ದೀರಿ? ಎಡ ತೊಡೆಯ ಮೇಲೆ ಲಕ್ಷ್ಮೀದೇವಿ ಕೂತಿದ್ರೆ, ಬಲ ತೊಡೆಯ ಮೇಲೆ ವಾಯುದೇವರು ಕೂತಿದ್ದಾರೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಅಂತ ಹೇಳ್ತಾರೆ. ಅಚ್ಯುತನ ತೊಡೆಯ ಮೇಲೆ ಸ್ವಾಸೀನಮಸ್ಯ ಕೂತಿದ್ದಾರೆ. ನಿರಂತರ ಬಾಯಿಂದ ಹೊರಗಡೆ ವೇದದ ಮಾತುಗಳನ್ನು ಹಾಕ್ತಾ ಇದ್ದಾರೆ, ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಧ್ಯಾಯೇತ್ ಗದಾ ಅಭಯಕರಂ, ಗದೆಯನ್ನು ಹಿಡ್ಕೊಂಡಿದ್ದಾರೆ, ಅಭಯ ಮುದ್ರೆಯನ್ನು ಧರಿಸಿದ್ದಾರೆ. ಈ ರೀತಿ ಎಲ್ಲ ಕರ್ಮಗಳಿಗೆ ಮುಖ್ಯ ಪ್ರೇರಕರಾದ ಆ ಮುಖ್ಯ ಪ್ರಾಣದೇವರು ಅಂತ ವಾಯುದೇವರನ್ನು ಚಿಂತಿಸೋದಿದೆ. ಹಾಗಾಗಿ ಲಕ್ಷ್ಮಿಯನ್ನು ಚಿಂತಿಸೋದ್ರ ಜೊತೆಗೆ ವಾಯುದೇವರು ಆಚೆ ಇದ್ದಾರೆ ಅಂತ ನಾವು ಚಿಂತಿಸಬೇಕು. ಹೀಗೆ ವಾಯು, ಲಕ್ಷ್ಮಿ, ಪರಮಾತ್ಮ ಈ ಮೂರರ ಚಿಂತನೆ ಅತಿ ಶ್ರೇಯಸ್ಕರ ಅನ್ನೋದನ್ನು ನಮಗೆ ಮಧ್ವಾಚಾರ್ಯರು ಈ ಶ್ಲೋಕದ ಮುಖಾಂತರ ಧ್ವನಿ ಬರುವಂತೆ ಮಾಡಿದ್ದಾರೆ. ಅಂದರೆ ಧ್ವನಿ ಅಂತ ನಾವು ಕಾವ್ಯಗಳಲ್ಲಿ ಕೇಳ್ತೀವಿ. ಧ್ವನಿ ಅಂದರೆ ನೇರವಾಗಿ ಹೇಳಲ್ಲ, ಅದು ನಾವು ಅರ್ಥೈಸ್ಕೊಳ್ಬೇಕು. ಅದನ್ನು ಏನಂದರೆ ಸಾಯಂಕಾಲ ಆಯಿತು ಅಂತ ಹೇಳ್ತೀವಿ ಅಂತ ಅಂದ್ಕೊಳ್ಳಿ. ಸಾಯಂಕಾಲ ಆಯಿತು ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಧ್ವನಿ ಆಗುತ್ತೆ. ಅಂದರೆ ಅದರಿಂದ ತಿಳಿಯೋದು ಒಂದೊಂದು ಸೂಚನೆ. ಏನು? ಸಾಯಂಕಾಲ ಆಯಿತು ಅಂದರೆ ಅಯ್ಯೋ ಬೇಗ ಸಂಧ್ಯಾ ವಂದನೆ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಾಗುತ್ತೆ. ಕೆಲವ್ರಿಗೆ ಏನನ್ಸುತ್ತೆ, ಸಾಯಂಕಾಲ ಆಯಿತು ಅಂದರೆ ರಾತ್ರಿ ಕಾಲ ಸಮೀಪಿಸ್ತಾ ಇದೆ, ಕಳ್ತನ ಮಾಡಲಿಕ್ಕೆ ಒಳ್ಳೆಯ ಸಮಯ ಆಯಿತು ಅಂತ, ಕದಿಲಿಕ್ಕೆ ಒಳ್ಳೆಯ ಸಮಯ ಇನ್ನೇನು ಬರ್ತಾ ಇದೆ ಅಂತ. ಕೆಲವ್ರು ಏನು ಯೋಚಿಸ್ತಾರೆ ಅಂತಂದರೆ ಕೆಟ್ಟ ಕೆಲಸಗಳನ್ನು ಮಾಡಬಹುದು, ಇನ್ನೇನು ಬಂತು ಅಂತ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು. ಕೆಲವರಿಗೆ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ, ರಾತ್ರಿ ಪೂಜೆ. ಹೀಗೆ ಒಂದೇ ಸಮಯ ಯಾವ್ಯಾವ ರೀತಿ ಜ್ಞಾನಕ್ಕೆ ಕಾರಣ ಆಗುತ್ತೆ. ಅದೇ ಥರ ನಮ್ಗೆ ಒಂದು ವಾಕ್ಯ ಕೇಳಿದಾಗ ಅನೇಕ ಅರ್ಥಗಳ ಸೂಚನೆ ಆಗುತ್ತೆ. ಹಾಗೆ ಇಲ್ಲಿ ಯಸ್ಯ ಕರಾಲೋಲಂ ಚಕ್ರಂ ಅಲಂಕರಾಲಹ, ಭಯಂಕರಳಾದ ದುರ್ಗಾದೇವಿಯೇ ಚಕ್ರಂ,
ಕಾಲಃ ಪರಸ್ಯ ಹಿ ಕರಾಲೋಲಂ ಅಂತ ಹೇಳ್ತಾರೆ. ಆ ಕಾಲ ಅಂತ ಕರೀತಾರಂತೆ ದುರ್ಗಾದೇವಿಗೆ. ಯಾಕೆ ಕಾಲ ಅಂತ ಕರೀತಾರೆ ಅಂದರೆ, ಕಾಲ ಅಂದರೆ ಏನು? ನಾವೆಲ್ಲ ಹೇಳ್ತೀವಿ ಎಲ್ಲವನ್ನು ಕಲನಾತ್, ಎಲ್ಲವನ್ನು ಅಪಹರಿಸ್ಕೊಂಡು ಹೋಗೋದ್ರಿಂದ ಅದಕ್ಕೆ ಕಾಲ ಅಂತ ಕರೀತಾರೆ. ಇಲ್ಲಿ ಸರ್ವ ಸಂಹಾರಕಳಾದ ದುರ್ಗೆಯನ್ನು ಕಾಲ ಅಂತ ಕರೆದಿದ್ದಾರೆ. ಇಂಥ ಕಾಲ ಲಕ್ಷ್ಮೀದೇವಿ ಏನಿದ್ದಾಳೆ ಪರಸ್ಯಹಿ, ಅವಳು ಪೂರ್ಣ ಪರಮಾತ್ಮನ ಅಧೀನಳಾಗಿ ಇರೋಂಥವಳು. ಪರಸ್ಯಹಿ ಕಾಲಃ, ಆ ಪರಮಾತ್ಮನ ಅಧೀನವಾಗಿ ಇರೋಂಥವಳು ಇವಳು ಚಕ್ರಳಾಗಿ ಇದ್ದಾಳೆ. ಇನ್ನು ಪವಮಾನ, ಪವಮಾನ ಅಂದರೆ ವಾಯುದೇವರು. ನಮಗೆ ಗೊತ್ತಿದೆ ಪವಮಾನ ಅನ್ನೋ ಶಬ್ದಕ್ಕೆ ಏನರ್ಥ? ಸದಾ ಸಂಚಾರ ಮಾಡೋರು. ಒಂದು ಸದಾ ಸಂಚಾರ ಗಾಳಿ ಮಾಡ್ತಾ ಏನು ಮಾಡುತ್ತೆ? ಎಲ್ಲರನ್ನು ಕೂಡ ತಂಪನ್ನಾಗಿ ಇಡಿಸುತ್ತೆ ಗಾಳಿ. ತುಂಬ ಶ್ರಮ ಆಗಿದೆ, ನಾವು ಓಡಾಡಬೇಕಾದ್ರೆ ಜೋರಾಗಿ ಗಾಳಿ ಬೀಸಿದ್ರೆ ತಂಪಾಗುತ್ತೆ. ನಮ್ಮ ಜೀವನದಲ್ಲಿ ದಾರಿಯಲ್ಲಿ ಉದ್ದಕ್ಕೂ ನಡೆದಾಗ ಆಗುವ ಶ್ರಮ ಏನಿದೆ ಅದನ್ನು ಪರಿಹಾರ ಮಾಡೋದು ಇಂಥ ಗಾಳಿ. ನಿಜ, ನಮ್ಮ ಆಧ್ಯಾತ್ಮಿಕ ತಾಪ ಇದೆಯಲ್ಲ, ಶ್ರಮ, ಸಂಸಾರಕ್ಕೆ ಎಷ್ಟು ಜನ್ಮಗಳಲ್ಲಿ ತಿರುಗಾಡ್ತಾ ಇದ್ದೀವಿ, ಈ ಸಂಸಾರಕ್ಕೆ ಬರ್ತಾ ಇದ್ದೀವಿ, ಇಲ್ಲಿ ಆದ ತಾಪ ಇದೆಯಲ್ಲ ಇದು ಪರಿಹಾರ ಆಗಬೇಕು ಅಂತಾದರೆ ನಾವು ವಾಯುದೇವರನ್ನು ಆಶ್ರಯಿಸಬೇಕು. ಅವರು ಗಾಳಿ ರೂಪದ ವಾಯುದೇವರು. ಅವರು ನಮ್ಮ ತಾಪವನ್ನು ಕಳೆದು ಶುದ್ಧರನ್ನಾಗಿ ಮಾಡ್ತಾರೆ. ಇಂಥ ಪವಮಾನ, ಅವರು ಗದಾ, ಯಾರಿಗೆ ಪವಮಾನನೇ ಗದೆಯೋ ಅಂಥ ಪರಮಾತ್ಮ ಏನು ಅಂತ ಅಂದುಕೊಂಡಿದ್ದೀರಿ, ಅವನೇ ವೇದವ್ಯಾಸರು ಅಂತ ನೆಲೆಸ್ತಾರೆ. ದಿಢೀರಂತ ವೇದವ್ಯಾಸರ ನೆನಪಾಗುತ್ತೆ. ಅದೇನೆಂದರೆ ವೇದವ್ಯಾಸರನ್ನ ನೆನಪಿಸ್ಕೊಳ್ಳದೆ ಒಂದು ಗ್ರಂಥ ಬರೀಲೇಬಾರ್ದು. ವೇದವ್ಯಾಸರು ಎಲ್ಲ ವಿದ್ಯೆಗೆ ಅಭಿಮಾನಿ ದೇವತೆ. ಅವ್ರನ್ನ ಯಾಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಮಹಾಭಾರತ ಗ್ರಂಥ ಪರಮ ಪ್ರಮಾಣ. ಯಾಕೆ? ವೇದವ್ಯಾಸರು ಮಾಡಿದ್ದಾರೆ, ಅಷ್ಟೇ ಸಾಕು. ನಾವೀಗ ಸುಮ್ಮನೆ ಓದ್ತೀವಿ ಒಂದು ಗ್ರಂಥವನ್ನು, ಅದನ್ನು ಪರಮ ಪ್ರಮಾಣ ಅಂದರೆ ಒಪ್ತೀವಿ. ವೇದವ್ಯಾಸರು ಸಾಕ್ಷಾತ್ ಆ ಪುಂಡರೀಕಾಕ್ಷನೇ, ನಾರಾಯಣನೇ. ಯಾಕೆಂದರೆ ಅಂಥವ್ರು ಬಿಟ್ಟು ಬೇರೆ ಯಾರು ಮಹಾಭಾರತ ರಚನೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಅಂಥ ಮಹಾಭಾರತವನ್ನು ಬರೆದ ವೇದವ್ಯಾಸರು ಅತಿಯಾದ ಉತ್ಕೃಷ್ಟವಾದ ಜ್ಞಾನವುಳ್ಳ ಆ ಪರಮಾತ್ಮನೇ. ಅವರು ಬರೆದ ಮಹಾಭಾರತ ಪ್ರಮಾಣ ಅಂತ ಒಪ್ತೀರೋ ಇಲ್ವೋ? ಯಾಕೆ ಒಪ್ತೀರಿ? ಅವರು ಸಾಕ್ಷಾತ್ ಒಬ್ಬ ಋಷಿಯಲ್ಲ, ಆ ನಾರಾಯಣನೇ ಸಾಕ್ಷಾತ್ತಾಗಿ ಬಂದವನು. ಹಾಗಾಗಿ ನಾರಾಯಣನೇ ಆ ಋಷಿ ರೂಪದಲ್ಲಿ ನಮಗೆ ಕಂಡದ್ದು. ಅವನು ಬರೆದ ಮಹಾಭಾರತ ಪ್ರಮಾಣ ಆಗಿದೆ ಅಂದ ಮೇಲೆ ಅದನ್ನು ಎಲ್ಲರೂ ಓದಬೇಕು ಅಂತ ಆದಮೇಲೆ ಅದಕ್ಕೆ ವಿವರಣೆಯಾಗಿ ಬಂದ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ಆಗಲಿ, ಯಮಕ ಭಾರತ ಅದರ ಸಂಗ್ರಹಾತ್ಮಕವಾಗಿ ಬಂದದ್ದಾಗಲಿ ಏನಿದೆ ಇದು ಪರಮ ಪ್ರಮಾಣ ಅಂತ ತಿಳಿಸಬೇಕು. ಆ ವಿಷಯದಲ್ಲಿ ಆಚಾರ್ಯರು ವೇದವ್ಯಾಸರಾಗಿ ಆ ಪರಮಾತ್ಮನೇ ಬಂದ ಅನ್ನುವ ವಿವರಣೆಯನ್ನು ಇಲ್ಲಿ ಮಾಡಿದ್ದಾರೆ. ಈ ಯಮಕ ಭಾರತಕ್ಕೆ ಇನ್ನೊಂದು ಹೆಸರು ಉಂಟು. ನಮ್ಮ ನರಹರಿ ತೀರ್ಥರು ತಾವು ಕೊನೆಗೆ ಬರೀತಾ ಇದಕ್ಕೆ ಟಿಪ್ಪಣಿ ಅಂತ ಅವರು ತಾವು ಬರೀತಾ ಹೇಳ್ತಾರೆ, ಭಾರತ ತಾತ್ಪರ್ಯ ನಿರ್ಣಯಸ್ಯ ಟೀಕಾ ಅಂತ ಒಂದು ಮಾತಿದೆ. ವಿರಚಿತ ಭಾರತ ನಿರ್ಣಯಸ್ಯ ಟೀಕಾ ದಶಮತಿನಾ ಅಮಿತಮತಿನಾ ಅಂತ ಹೇಳ್ತಾರೆ. ಅಮಿತಮತಿನಾ ಅಂದರೆ ಪರಿಪೂರ್ಣ ಮತಿ, ಮಿತ ಅಲ್ಲ ಅವರ ಮತಿ, ಬುದ್ಧಿ. ಅಮಿತಮತಿ ಯಾರ್ದು? ದಶಮತಿ. ದಶಮತಿಯ ಮತಿ ಅದು ಅಮಿತ. ಹೀಗೆ ಅಮಿತವಾದ ಮತಿಯುಳ್ಳ ದಶಮತಿ ಅಂದರೆ ಆಚಾರ್ಯರೇನಿದ್ದಾರೆ ಅವರು ರಚನೆ ಮಾಡಿದ ಭಾರತ ನಿರ್ಣಯ ಗ್ರಂಥಕ್ಕೆ ಟೀಕೆ ಅಂತ ಮಹಾಭಾರತದ ಅರ್ಥ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ ಯಮಕ ಭಾರತದಲ್ಲಿ. ಇಂಥ ಯಮಕ ಭಾರತಕ್ಕೆ ಭಾರತ ನಿರ್ಣಯ, ಭಾರತ ತಾತ್ಪರ್ಯ ಅಂತ ಹೆಸರನ್ನು ಉಲ್ಲೇಖ ಮಾಡೋದಿದೆ. ನಮಗೆ ನರಹರಿ ತೀರ್ಥರ ಇದರಲ್ಲಿ ವಿರಚಿತ ಭಾರತ ನಿರ್ಣಯ ಅಂತಿದೆ. ಹೃಷಿಕೇಶ ತೀರ್ಥರ ಈ ಹಸ್ತಪ್ರತಿಗಳಲ್ಲಿ ಗಮನಿಸಿದಾಗ ಭಾರತ ತಾತ್ಪರ್ಯ ಅನ್ನುವ ಹೆಸರು ಕಾಣುತ್ತೆ. ಹೀಗೆ ಯಮಕಾಲಂಕಾರದಿಂದ ಮಾಡಿದ್ರಿಂದ ಪ್ರಸಿದ್ಧಿ ಯಮಕ ಭಾರತ ಅಂತ ಈ ಗ್ರಂಥಕ್ಕೆ ಬಂದಿದೆ. ಇಂಥ ಯಮಕ ಭಾರತದ ಈ ಪದ್ಯದಲ್ಲಿ ಸನ್ಯೋ ವ್ಯಾಸೋಭವತ್. ಸನ್ ಅಂದರೆ ಇತ್ತು. ಯಾವುದಿತ್ತು? ಸಮಗ್ರ ವೇದರಾಶಿಗಳಿದ್ದು, ಯಾವಾಗಲೂ ಇದ್ದವು. ಆದರೆ ಎಷ್ಟೆಷ್ಟೋ ವಿಪರೀತ ಜ್ಞಾನ. ಯಾಕೆಂದರೆ ನಮಗಿದ್ದ ಗ್ರಂಥ ಸರಿಗೆ ಓದ್ಲಿಕ್ಕೆ ಬರಲಿಲ್ಲ, ಸರಿಗೆ ಸಿಗಲಿಲ್ಲ ಅಂದರೆ ಅದೇನೋ ಎಡವಟ್ಟಾಗ್ಬಿಡುತ್ತೆ. ಸರಿಗೆ ಸಿಗಲಿಲ್ಲ ಅಂದರೆ ಒಂದು ದೋಷ, ಸಿಕ್ಕಿದ್ರೂ ಸರಿಯಾಗಿ ತಿಳ್ಕೊಳ್ಳಿಲ್ಲ, ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಂದರೆ ಇನ್ನೊಂದು ರೀತಿ. ಹೀಗೆ ವೇದದ ಬಗ್ಗೆನೂ ಆಯಿತು, ಸರಿಯಾಗಿ ಸಿಗಲಿಲ್ಲ. ಇಂಥ ವೇದವನ್ನು ಉದ್ಧಾರ ಮಾಡಿದವರು ವೇದವ್ಯಾಸರು. ಸನ್ಯಃ ವ್ಯಾಸಃ ಅಭವತ್, ವೇದವ್ಯಾಸರಾಗಿ ಅವರು ಉದ್ಧಾರ ಮಾಡಿದರು ಅಂತ. ಇಲ್ಲಿ ವ್ಯಾಸ ಅನ್ನೋಲ್ಲಿ ವ್ಯಾ ಅಭವತ್ ಅಂತ ಹೇಳಬೇಕಂತೆ. ವ್ಯಾ ಅಭವತ್ ಅಂದರೆ ವಿಸ್ತಾರವಾಗಿ ವೇದವನ್ನು ನಮಗೆ ಅರಳಿಸಿದ್ರು ವೇದವ್ಯಾಸರು ಅಂತ.
ಇದರ ಬಗ್ಗೆ ನಮಗೆ ಜಯತೀರ್ಥರು ವಿವರಣೆ ಕೊಡೋದನ್ನು ನೆನಪಿಸ್ಕೊಳ್ಬೇಕು. ಏನ ಪ್ರಾದುರಭಾವಿ ಭೂಮಿ ಬಲಜೆ ಅಂತ ಪ್ರಾರಂಭವನ್ನು ಮಾಡ್ತಾ ಅವ್ರು ಹೇಳೋದಿಷ್ಟು, ಶ್ರುತಿ ಪಂಕಜಂ ಪ್ರಾಬೋಧಿ. ಅದು ವೇದನೆ ಒಂದು ಕಮಲ ಅಂತೆ. ವೇದವನ್ನು ಸೃಷ್ಟಿ ಮಾಡಿದ್ದಲ್ಲ ವೇದವ್ಯಾಸರು, ಅದನ್ನು ಇದ್ದದ್ದನ್ನು ಅರಳಿಸಿದ್ರು ವೇದವ್ಯಾಸರು ಅಂತ ಭಾವಿಸಬೇಕು. ಇಂಥ ಈ ವೇದವ್ಯಾಸರು ಸದಾ ಅಪವಮಾನ ಅಂತ ಹೇಳ್ತಾರೆ. ಅಪವಮಾನ ಅಂದರೆ ಏನರ್ಥ? ಅವರು ವಾಯುದೇವರು ಅಲ್ಲದೇ ಇರೋರು ಅಂತ ಅರ್ಥ. ಅವರು ವಾಯು ಅಲ್ವಲ್ಲ. ಸದಾ ಅಪವಮಾನ ಅಥವಾ ಸದಾ ಆಪವಮಾನ ಅಂತ. ಆಪವಮಾನ ಅಂದರೆ ಚೆನ್ನಾಗಿ ಬಿಡಿಸೋದು ಅಂತ ಅರ್ಥ. ಈ ಚೆನ್ನಾಗಿ ವೇದ ರಾಶಿಗಳನ್ನು ಋಗ್ವೇದ ಯಜುರ್ವೇದ ಹೀಗೆ ಬಿಡಿಸ್ತಾ ಇದ್ರು ಅಂತ ಅರ್ಥ. ಅಲ್ಲದೆ ಆ ನಾರಾಯಣನೇ ವಿಸ್ತಾರವಾಗಿ ವೇದವನ್ನು ವಿಭಾಗ ಮಾಡಿದಂತೆ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ವಿಭಾಗ ಮಾಡಿದಂತೆ 4 ವೇದ ಆದರೆ 4 ರೂಪ ಧರಿಸ್ಕೊಂಡು ಪರಮಾತ್ಮ ಬಂದ. ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧನಾಗಿಯೂ ಆ ಪರಮಾತ್ಮ ಬಂದಿದ್ದುಂಟು. ಇಂಥ ಈ ಪರಮಾತ್ಮ ಏನಿದ್ದಾನೆ ಅವನನ್ನು ನಿಜವಾಗಿ ನಾವು ಧ್ಯಾನ ಮಾಡ್ತಾ ಸಾಗಬೇಕು. ಅಂದರೆ ವೇದವ್ಯಾಸರು ರಚನೆ ಮಾಡಿದ ಗ್ರಂಥಗಳ ಮುಖಾಂತರ ಆ ಪರಮಾತ್ಮನನ್ನು ಮರೆಯದೇನೆ ಚಿಂತಿಸ್ತಾ ಇರಬೇಕು ಅನ್ನೋ ತತ್ವವನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾ, ಯಮಕ ಭಾರತ ಅತ್ಯಂತ ಪ್ರಮಾಣ ಅನ್ನೋ ವಿಷಯವನ್ನು ಇಲ್ಲಿ ನಮಗೆ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಇನ್ನೊಂದು ಅಂಶವನ್ನು ಕಾಲಹ ಅನ್ನೋ ಒಂದು ಶಬ್ದ ಬಂತು. ಕಾಲ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಇಲ್ಲಿ ಮಾಡೋದಿದೆ. ಕಾಲಹ ಅಂದರೆ ನರಸಿಂಹ ಅಂತ ಅರ್ಥವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಕಾಲ ಅನ್ನೋ ಶಬ್ದಕ್ಕೆ ನರಸಿಂಹದೇವರು ಅಂತ ಹೇಗೆ ಅರ್ಥ ಅಂದರೆ, ನೃತ್ಯತೆ ಪ್ರಲಯೇ ದೇವೋ ನರಸಿಂಹಾಕೃತಿರೀಶ್ವರ. ನರಸಿಂಹ ಆಕೃತಿಯಲ್ಲಿ ಭಗವಂತ ಪ್ರಳಯ ಕಾಲದಲ್ಲಿ ನೃತ್ಯ ಮಾಡ್ತಾನೆ ಅಂತ ಇದೆ. ಹೀಗೆ ಪ್ರಳಯ ಕಾಲದಲ್ಲಿ ಕುಣಿತಾ ಇದ್ದಾನೆ ಅಂದರೆ ಅರ್ಥ ಅವನಷ್ಟು ಆನಂದ ಯಾರಿಗಾರು ಉಂಟೇನು? ಯಾರಿಗೂ ಇಲ್ಲ. ಅದನ್ನು ತಿಳಿಸುವಂತೆ ಪರಮಾನಂದ ಅವನಿಗಿದೆ, ಅದು ಒಪ್ಪಲೇಬೇಕು. ಯಾಕೆ ಪ್ರಳಯ ಕಾಲದಲ್ಲಿ ಯಾರು ಕುಣಿತಾ ಇರ್ತಾರ? ಪ್ರಳಯ ಅಂದಮೇಲೆ ಯಾರೂ ಇರಲ್ಲ ಅಂತ ಅರ್ಥ. ಅವರು ಎಲ್ಲೆಲ್ಲೋ ಒಳಗಡೆ ಸೇರ್ಕೊಂಬಿಟ್ಟಿರ್ತಾರೆ, ಅವ್ರಿಗೆ ಯಾರಿಗೂ ಜ್ಞಾನ ಇರಲ್ಲ. ಅಂಥ ಸಂದರ್ಭದಲ್ಲಿ ಪರಮಾತ್ಮ ಕುಣಿತಾ ಇದ್ದಾನೆ ನರಸಿಂಹ ರೂಪದಲ್ಲಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಅವನು ನಿಜವಾಗಿ ಪರಮಾನಂದ. ಆದ್ದರಿಂದಲೇ ಧ್ಯಾಯೇತ್ ಪರಮಾನಂದಂ ಅಂತ ಮೊದಲನೇ ಶ್ಲೋಕದಲ್ಲಿ ಇಂಥ ಉತ್ಕೃಷ್ಟ ಆನಂದ ರೂಪಿಯಾದ ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಹೀಗೆ ವಿಶೇಷವಾದ ಅಂಶವನ್ನು ಈ ಶ್ಲೋಕದಲ್ಲಿ ಗಮನಿಸಬೇಕು. ಇಂಥ ಆ ನರಸಿಂಹದೇವರು ಅವರು ನಿಜವಾಗಿ ಕರಾಳ ಭಯಂಕರರಾಗಿದ್ದಾರೆ. ಅಂಥ ಭಯಂಕರರಾದ ಆ ಕರಾಳರಾದ ಆ ನರಸಿಂಹದೇವರೇನಿದ್ದಾರೆ ಅವರು ಉತ್ಕೃಷ್ಟ ಆನಂದ ರೂಪಿಗಳು. ಅವರು ಪವಮಾನ, ಅವರು ನಿಜವಾಗಿ ಶುದ್ಧಿ ಮಾಡೋರು ಅವರೇ. ಯಾವ ರೀತಿ ಶುದ್ಧಿ ಮಾಡೋದು ಅಂದರೆ, ನರಸಿಂಹದೇವರೊಂದು ಗರ್ಜನೆ ಮಾಡಿದರೆ ಸಾಕು, ನಮ್ಮಲ್ಲಿರುವಂಥ ಕಾಮ ಕ್ರೋಧಾದಿ ಎಲ್ಲ ದೋಷಗಳು ಓಡಿ ಹೋಗ್ತವೆ, ಶುದ್ಧರಾಗ್ಬಿಡ್ತೀವಿ. ಅವರು ಬಂದರು ಅಂದರೆ ಅಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಹಿರಣ್ಯಕಶಿಪುನ ಥರ ಇರೋರೂ ಇಲ್ಲ. ಹಿರಣ್ಯಕಶಿಪು ಬಹಳ ಕಾಮಕ್ಕೆ ಮತ್ತು ಕ್ರೋಧಕ್ಕೆ ಅವನೊಂದು ಪ್ರತಿಕೃತಿ. ಅವನು ಆ ರೀತಿ ಇದ್ದ ಗೊಂಬೆ, ಅವನು ಆ ರೀತಿ ಕಾಮದ ಗೊಂಬೆ, ಕ್ರೋಧದ ಗೊಂಬೆ. ಅವನನ್ನೇ ಸೀಳಿ ಹಾಕಿದವರು ನಮ್ಮಲ್ಲಿರುವಂಥ ಕಾಮಕ್ರೋಧಗಳನ್ನು ಸೀಳಿ ಹಾಕಲ್ವ? ಖಂಡಿತ ಸೀಳಿ ಹಾಕ್ತಾರೆ. ಈ ನಿಟ್ಟಿನಲ್ಲಿ ನರಸಿಂಹದೇವರ ಪ್ರಾರ್ಥನೆಯನ್ನು ಕೂಡ ಈ ಪದ್ಯದಲ್ಲಿ ಮಾಡಿದಂತೆ ಆಯಿತು. ಇಂಥ ಪ್ರಳಯ ಕಾಲದಲ್ಲಿ ಇದ್ದು ಅತಿ ಕ್ರೂರ ಹಾಸ್ಯ ಕರ ಚರಣಾದಿ ಅವಯವಾನ್ ಕಾಲ. ಯಾಕೆಂದರೆ ನರಸಿಂಹದೇವರು ಎಷ್ಟು ಶಾಂತರೂಪಿಯೋ ಅಷ್ಟೇ ಉಗ್ರರೂಪಿಯೂ ಕೂಡ. ಅವರ ಕೈ, ಅವರ ಬಾಯಿ, ಅವರ ಮುಖ ಪ್ರತಿಯೊಂದು ಕರಾಳ. ಅಂಥ ನರಸಿಂಹದೇವರನ್ನು ಇಲ್ಲಿ ಪ್ರಾರ್ಥನೆ ಮಾಡಿದಂತೆಯೂ ಕೂಡ ಆಗಿದೆ. ಹೀಗೆ ಈ ಶ್ಲೋಕದ ಅರ್ಥವನ್ನು ಗಮನಿಸ್ತಾ ಮುಂದಕ್ಕೆ ಪವಮಾನ ಅನ್ನೋ ಒಂದು ಶಬ್ದ ಬಂತು, ವ್ಯಾಸ ಅನ್ನುವ ಶಬ್ದ ಬಂತು. ವ್ಯಾಸ ಅನ್ನೋ ಶಬ್ದಕ್ಕೆ ಅಪರೂಪದ ಅರ್ಥಗಳನ್ನು ನಮಗೆ ತಿಳಿಸಿದ್ದಾರೆ ಈ ಟಿಪ್ಪಣಿಗಳಲ್ಲಿ. ವ್ಯಾಸ ಅನ್ನೋದಕ್ಕೆ ಏನರ್ಥ ಅನ್ನೋದನ್ನು ಗಮನಿಸೋಣ. ವ್ಯಾಸ ಅಂದರೆ ವೇದದ ವಿಭಾಗ ಮಾಡಿದವರು. ಸಮಾಸ, ವ್ಯಾಸ ಅಂತ 2 ಶಬ್ದ. ಸಮಾಸ ಅಂದರೆ ಒಟ್ಟುಗೂಡಿಸೋದು, ವ್ಯಾಸ ಅಂದರೆ ಬಿಡಿಸಿ ಬಿಡಿಸಿ ಹೇಳೋದು, 2. ಇಲ್ಲಿ ವ್ಯಾಸ ಅಂದರೆ ಬಿಡಿಸಿ ಬಿಡಿಸಿ ಹೇಳೋದು ಅಂತ ಅರ್ಥ, 1. ಅಥವಾ ಬಿಡಿಸಿ ಬಿಡಿಸಿ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಅಜ್ಞಾನವನ್ನೆಲ್ಲ ಬಿಡಿಸಿ ಹಾಕ್ತಾರಂತೆ, ಖಂಡನೆ ಮಾಡ್ತಾರೆ, ತುಂಡು ಮಾಡಿಬಿಡ್ತಾರೆ. ಇನ್ನು ಜ್ಞಾನವನ್ನು ಅವರು ಕೊಟ್ಟು ಅನುಗ್ರಹ ಮಾಡ್ತಾರೆ ಅಂತ ಅರ್ಥ. ಹಾಗೆ ಮಹಾಭಾರತ ಪುರಾಣ ಎಲ್ಲ ಮಾಡಿ ನಮ್ಮ ಅಜ್ಞಾನವನ್ನು ದೂರಕ್ಕೆ ಹಾಕಿ ಅನುಗ್ರಹ ಮಾಡಿದವರು ಇವರು. ಅಥವಾ ಇನ್ನೊಂದು ಮಾತನ್ನು ಹೇಳ್ತಾರೆ, ವ್ಯಸ್ಯತಿ ಅಂದರೆ ನಾನು ಆಗಲೇ ಹೇಳಿದೆ, ಯಮಕ ಭಾರತದ ಪದ್ಯಗಳು ಹೇಗಿರ್ತವೆ ಅಂದರೆ ಸೊಗಸಾದದ್ದು. ಯಾವ ರೀತಿ? ಶಬ್ದಗಳು ಮತ್ತು ಅರ್ಥಗಳು ಬಹಳ ಗಂಭೀರ, ಅದನ್ನು ಸೊಗಸು ಅಂತ. ನೀವು ಈ ಶ್ಲೋಕವನ್ನು ಚಿಂತನೆ ಮಾಡ್ತಾ
ನಮ್ಮ ಸಂತಾನ ಅಭಿವೃದ್ಧಿ ಆಗಲಿಕ್ಕೆ ಈ ಶ್ಲೋಕ ಕಾರಣ ಆಗುತ್ತೆ. ಯಾಕೆಂದರೆ ಚಿಂತನೆ ಮಾಡಿ, ವೇದ ವಿಭಾಗ ಮಾಡ್ತಾ ಹೋಗಿದ್ದಾರೆ ಅಂದರೆ ಜ್ಞಾನ ಸಂತಾನ ಹರಿಯತ್ತೆ ಅಂತ ಅರ್ಥ ನಮ್ಮಿಂದ. ಅಂಥ ವೇದವ್ಯಾಸರ ಚಿಂತನೆ ಮಾಡಿದ್ರಿಂದ ನಮ್ಮಲ್ಲಿ ಜ್ಞಾನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಜ್ಞಾನ ಸಂತಾನ, ಶಿಷ್ಯ ಸಂತಾನ ಬೆಳೀತಾ ಹೋಗುತ್ತೆ ಅಂತ ಅರ್ಥ ಈ ವೇದವ್ಯಾಸರ ಚಿಂತನೆಯಿಂದ. ಇನ್ನೊಂದು ರೀತಿ ಯೋಚಿಸಿದ್ರೆ, ಟಿಪ್ಪಣಿಯಲ್ಲಿ ವಿವರಿಸಿದಂತೆ, ವ್ಯಸ್ಯತಿ ವಿಸ್ತಾರಯತಿ ಉತ್ಸನ್ನಂ ಭಾರತಂ ವಂಶಂ ಧೃತರಾಷ್ಟ್ರ ಪಾಂಡು ವಿದುರ ಉತ್ಪಾದನೇನ. ಧೃತರಾಷ್ಟ್ರರಾಗಲಿ, ಪಾಂಡು ಆಗಲಿ, ವಿದುರರಾಗಲಿ ಯಾರಿಂದ ಬಂದಿದ್ದು? ಆ ವಂಶ ಉಳಿದದ್ದು ಹೇಗೆ? ಅದು ವೇದವ್ಯಾಸರಿಂದ ಉಳಿಯಿತು. ಅಂಥ ದೊಡ್ಡ ವಂಶಕ್ಕೆ ಕಾರಣ ನಮ್ಮ ವೇದವ್ಯಾಸರು. ಅಂದಮೇಲೆ ನಿಮ್ಮ ವಂಶಗಳನ್ನು ಉಳಿಸೋದಿಲ್ಲವೇನು? ಖಂಡಿತ ಅದನ್ನು ಮುಂದಕ್ಕೆ ಅವರು ವರಿಸ್ತಾರೆ. ಆ ರೀತಿ ಅನುಗ್ರಹವನ್ನು ಅವರು ನಮಗೆ ಮಾಡ್ತಾರೆ ಅಂತ ಸತ್ಸಂತಾನಾದಿ ಭಾಗ್ಯಕ್ಕೋಸ್ಕರ ನಮಗೆ ವೇದವ್ಯಾಸರ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಈ ಶ್ಲೋಕದ ಮುಖಾಂತರನೂ ತಿಳ್ಕೊಳ್ಬಹುದು ನಾವು. ಆ ರೀತಿಯ ಅಪರೂಪದ ಅರ್ಥವನ್ನು ಈ ಶ್ಲೋಕಕ್ಕೆ ನಾವು ಚಿಂತಿಸ್ತಾ, ಹೀಗೆ ಪವಮಾನ ಅನ್ನುವ ಒಂದು ಶಬ್ದ ಬಂತು. ಪವಮಾನ ಅನ್ನೋ ಶಬ್ದಕ್ಕೆ ಒಂದರ್ಥ ಆಗಲೇ ಹೇಳಿದಂತೆ ಶುದ್ಧಿ ಮಾಡೋನು ಪವಮಾನ ಅಂತ ಒಂದು. ಮತ್ತೊಂದು ಅರ್ಥ ಚೆನ್ನಾಗಿ ಆಪವಮಾನ ಅಂತ. ಇಲ್ಲಿ ಕೊನೆಗೊಂದು ಶಬ್ದ ಬಂತು, ಅಪವಮಾನ, ಆಪವಮಾನ ಅಂತ. ಅವನು ವಾಯುದೇವರನ್ನು ಅಷ್ಟು ಅಭಿವ್ಯಾಪಿಸ್ಕೊಂಡಿರ್ತಾನಂತೆ ದೇವರು. ನಾವು ವಾಯುದೇವರನ್ನು ಹಿಡಿದ್ರೆ ಪರಮಾತ್ಮ ಸಿಗ್ತಾನೆ. ಯಾಕೆ? ವಾಯುದೇವರನ್ನು ಪೂರ್ಣವಾಗಿ ಅವಲಂಬಿಸಿಕೊಂಡು ಅಂದರೆ ಅವನು ವಾಯುದೇವರ ಹತ್ರ ಯಾರು ಬರ್ತಾರೋ ಅವರಿಗೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಹಾಗೆ ಅಷ್ಟು ವ್ಯಾಪಿಸಿಕೊಂಡು ಕೂಡ ಆ ಪರಮಾತ್ಮ ಇದ್ದಾನೆ. ಅಂಥ ಈ ಪರಮಾತ್ಮ ತಾನು ವೇದವ್ಯಾಸರಾಗಿ ಬಂದಿದ್ದಷ್ಟೇ ಅಲ್ಲ, ವ್ಯಾಭವತ್, ಚೆನ್ನಾಗಿ ಅನೇಕ ರೂಪಗಳನ್ನು 5, 10, 12 ಹೀಗೆ ಅನೇಕ ರೂಪಗಳನ್ನು ಧರಿಸಿಕೊಂಡು ಆ ಪರಮಾತ್ಮ ಇದ್ದಾನೆ. ಇಂಥ ಇವನು ಸದಾ ಪವಮಾನ, ಯಾವಾಗಲೂ ಆ ವಾಯುದೇವರನ್ನು ವ್ಯಾಪಿಸ್ಕೊಂಡಿದ್ದಾನೆ ಎನ್ನುವ ಅರ್ಥವನ್ನು ತಿಳಿತಾ ನಮಗೆ ಮಹಾಭಾರತ ತಾತ್ಪರ್ಯರ್ಣಯದ ಈ ಶ್ಲೋಕ ಗಮನೀಯ. ಬರೀ ಚಕ್ರ ಅಷ್ಟೇ ಅಲ್ಲ, ಅಲ್ಲಿ ಬರುವಂಥ ಶ್ಲೋಕ, ಪೂರ್ವಂ ಹರೇಶ್ಚಕ್ರಮ ಬುದ್ಧಿ ದುರ್ಗಾ ತಮಸ್ಥಿತ ಶ್ರೀರಿತಿಯಾಂ ವದಂತಿ ಸತ್ವಾತ್ಮಿಕಾ ಶಂಖ ಮಥೋ ರಜಸ್ಥ ಅಂತ ಮುಂದುವರಿಸ್ತಾ, ಭೂರ್ಣಾಮಿಕಾ ಪದ್ಮಮ ಭೂಧರೇರ್ಹಿ ಶ್ರೀಭೂ ದುರ್ಗಾ. ನಮಗೆ ಮಹಾಭಾರತ ತಾತ್ಪರ್ಯರ್ಣಯ ಮರೀಬಾರ್ದು ಅಂತ. ಶ್ರೀದೇವಿ ಯಾವ ರೂಪ, ಭೂದೇವಿ ಯಾವ ರೂಪ, ದುರ್ಗಾದೇವಿ ಯಾವ ರೂಪ ಅಂತ ನಮಗೆ ತಿಳಿಸಿದ್ದಾರೆ. ದುರ್ಗೆಯ ಬಗ್ಗೆ ಪ್ರಳಯ ಕಾಲದ ಚಿಂತನೆ ನಡೀತಾ ಚಕ್ರ ಅಂತ ಹೇಳಿದ್ದಾರೆ. ಇನ್ನು ಪದ್ಮಂ ಅಂತ ಹೇಳಿದ್ದಾರೆ. ಅಲ್ಲಿ ಪೂರ್ಣಾಮಿಕಾ ಪದ್ಮಂ, ಭೂವನ್ನು ಪದ್ಮ ಅಂತ ಹೇಳಿದ್ದಾರೆ. ಇನ್ನು ಶಂಖ ಅದು ಶ್ರೀ ಅಂತ ಹೇಳಿದ್ದಾರೆ. ಶ್ರೀ ಭೂ ದುರ್ಗಾ ಇವರ ಚಿಂತನೆ, ಮತ್ತು ವಾಯುದೇವರ ಚಿಂತನೆ, ಗದಾರೂಪವಾಗಿ ಚಿಂತನೆ. ಹೀಗೆ ಈ ಶ್ಲೋಕದಲ್ಲಿ ಅನೇಕ ಅರ್ಥಗಳನ್ನು ನಮಗೆ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಅಂತೂ ಸಾರವಾಗಿ ನಮಗೆ ಆ ಭಗವಂತನ ರೂಪದ ಚಿಂತನೆ, ವೇದವ್ಯಾಸರ ಚಿಂತನೆ, ಮಹಾಭಾರತ ತಾತ್ಪರ್ಯರ್ಣಯದ ಸ್ಮರಣೆ ಎಲ್ಲವನ್ನು ಮಾಡಿಕೊಡ್ತಾ ಇಂಥ ಪರಮ ಪವಿತ್ರವಾದ ಯಮಕ ಭಾರತವನ್ನು ಸದಾ ನಾವು ಒಂದೊಂದು ಭಾಗ್ಯಕ್ಕೆ ನೆನಪಿಸ್ಕೊಳ್ತಾ ಆನಂದ ಸಿಗಬೇಕಾ, ಪರಮಾನಂದ ಮೊದಲನೇ ಶ್ಲೋಕ ಹೇಳ್ಕೊಳ್ಳಿ. ಎರಡನೇ ಶ್ಲೋಕ ಯಾಕೆ? ಸತ್ಸಂತಾನಾದಿ ಭಾಗ್ಯ, ಶಿಷ್ಯ ಸಂತಾನ, ವಿದ್ಯಾಸಂತಾನ ಇವೆಲ್ಲ ಭಾಗ್ಯಕ್ಕೋಸ್ಕರ ಆ ಭಗವಂತನ ಚಿಂತನೆ, ವೇದವ್ಯಾಸರ ಚಿಂತನೆ, ಗುರುಗಳಾದ ಆಚಾರ್ಯರ ಚಿಂತನೆ, ವಾಯುರೂಪದ ಚಿಂತನೆಯನ್ನು ಮಾಡಿ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಯಮಕ ಭಾರತದ ಪ್ರತಿ ಶ್ಲೋಕಗಳಿಗೂ ಒಂದು ವಿಶೇಷವಾದ ಫಲಗಳಿದೆ. ಅದೆಲ್ಲವನ್ನು ಕೂಡ ನಾವು ಪಡೆಯೋಣ ಅಂತ ಹೇಳ್ತಾ, ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ಬದ್ರಿನಾಥ್ ಮತ್ತು ಕುಟುಂಬ, ಬೆಂಗಳೂರು. ಇವರಿಗೆ ಹಾಗೂ ಇವರ ಕುಟುಂಬದವರೆಲ್ಲರಿಗೂ ಕೂಡ ಸಕಲ ಕಷ್ಟಗಳು ಪರಿಹಾರವಾಗಿ ಜೀವನದಲ್ಲಿ ಸಾತ್ವಿಕ ಅಭೀಷ್ಟಗಳು ಏನೇನಿದೆ ಅದೆಲ್ಲವನ್ನು ದೇವರು ಅವರೆಲ್ಲರಿಗೂ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.